ಹಾಯ್ ಎವ್ರಿವನ್, ಈಗ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನನ್ನು ನೋಡೋಣ. ಸೊ ಇಲ್ಲಿ ಹೌ ಮೆನಿ ಲೀಪ್ ಇಯರ್ಸ್ ಆ್ಯಂಡ್ ನಾನ್ ಲೀಪ್ ಇಯರ್ಸ್ ಇನ್ 1985 ಇಯರ್ಸ್ ಅಂತ ಕೇಳಿದಾರೆ. ಸೊ ಇಲ್ಲಿ ಕ್ವಶನಲ್ಲಿ ನೋಡ್ಬೋದು, ಇಯರ್ಸ್ ಅಂತ ಕೇಳಿದಾಗ ನಾವು ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1985 ಇಯರ್ ಅಂತ ಕೇಳಿದ್ರೆ ಓನ್ಲಿ ಇದು ನಾನ್ ಲೀಪ್ ಇಯರ್ ಆಗಿದೆ. ಇದು ಏನು 1 ನಾಟ್ ಡೇನ ಹೊಂದಿರುತ್ತೆ. ಸೊ ಲೀಪ್ ಇಯರ್ ಅಂದ್ರೆ ಏನು, ನಾನ್ ಲೀಪ್ ಇಯರ್ ಅಂದ್ರೆ ಏನು? ಲೀಪ್ ಇಯರ್ ಅಂದ್ರೆ 366 ಅಂದ್ರೆ 366 ದಿನಗಳು ಇರ್ತಾವೆ. ಅಂದ್ರೆ 52 ವಾರಗಳು ಕಂಪ್ಲೀಟ್ ಆಗಿ 2 ದಿನ ಉಳಿತೈತಿಲ್ಲ, ಅದಕ್ಕೆ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸೊ ನಾನ್ ಲೀಪ್ ಇಯರ್ ಅಂದ್ರೆ 52 ವಾರಗಳು ಕಂಪ್ಲೀಟ್ ಆಗಿ 1 ದಿನ ಉಳಿದಿರುತ್ತೆ, ಅದಕ್ಕೆ ನಾನ್ ಲೀಪ್ ಇಯರ್ ಅಂತ ಕರೀತಾರೆ. ಅಂದರೆ ಸಾಮಾನ್ಯ ವರ್ಷ ಮತ್ತು ಅಧಿಕ ವರ್ಷ. ಸೊ ಇಲ್ಲಿ ಅಂತಹ ಒಂದು ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್ 1985 ಇಯರ್ಸಲ್ಲಿ ಎಷ್ಟು ಬರ್ತಾವೆ ಅನ್ನೋದನ್ನು ನಾವು ನಂಬರನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ 1985 ನಾವು 1600 + 300 + 85 ಅಂತ ಬರ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ನಾವು ಫಸ್ಟ್ 1600 ಫೈಂಡ್ ಮಾಡಿ 300 ನೆಕ್ಸ್ಟ್ 85 ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1600 ಡಿವೈಡೆಡ್ ಬೈ 4 ಡಿವೈಡ್ ಬೈ 100 ಡಿವೈಡ್ ಬೈ 400 ಮಾಡಬೇಕಾಗುತ್ತೆ. ಇಲ್ಲಿ 3 ಟೈಪ್ಸ್ ಡಿವಿಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಾಮಾನ್ಯವಾಗಿ ಲೀಪ್ ಇಯರ್ ಅಂದರೆ ಡಿವೈಡ್ ಬೈ 4 ಮಾಡಬೇಕು. ಸೊ ಇಲ್ಲಿ 1600 ಡಿವೈಡ್ ಬೈ 4 ಮಾಡಿದಾಗ 400 ಬರುತ್ತೆ. ನೆಕ್ಸ್ಟ್ ಸೆಂಚುರಿಗಳನ್ನು ಫೈಂಡ್ ಮಾಡಬೇಕು. ನೆಕ್ಸ್ಟ್ 400 ಸೆಂಚುರಿಗಳನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ 1600 ಡಿವೈಡ್ ಬೈ 100 ಮಾಡಿದಾಗ 16 ಬಂತು. ನೆಕ್ಸ್ಟ್ 1600 ಡಿವೈಡ್ ಬೈ 400 ಮಾಡಿದಾಗ 4 ಬಂತು. ಸೊ ಇಲ್ಲಿ 400 ಸೆಂಚುರಿಯಲ್ಲಿ ಇರೋದ ಕಾರಣ ಸೊ 16 - 4 ಮಾಡಬೇಕು, ಅವಾಗ 12 ಬರುತ್ತೆ. ಸೊ ಇಲ್ಲಿ ಎಲ್ಲ ಸೆಂಚುರಿ ಮತ್ತು ಇವೆಲ್ಲವನ್ನು ಸೇರಿ ಎಲ್ಲಿರ್ತಾವೆ 400 ವರ್ಷಗಳಲ್ಲಿ 400 ಅಂತ ಏನು ಬಂದಿರುತ್ತಲ್ಲ ಅದರಲ್ಲಿ ಇರ್ತಾವೆ. ಸೊ ಅವಾಗ ನಾವು 400 - 12 ಮಾಡಬೇಕು, ಅವಾಗ ಎಷ್ಟು ಬರುತ್ತೆ? 388 ಬರುತ್ತೆ. ಸೊ ಟೋಟಲ್ ಲೀಪ್ ಇಯರ್ಸ್ ಎಷ್ಟು ಸಿಕ್ಕು ನಮ್ಗೆ? 388. ಇದು ಎಲ್ಲಿ 1600 ವರ್ಷಗಳಲ್ಲಿ 388 ಲೀಪ್ ಇಯರ್ಸ್ ಸಿಕ್ಕು. ನೆಕ್ಸ್ಟ್ ನಾನ್ ಲೀಪ್ ಇಯರ್ ಫೈಂಡ್ ಮಾಡೋದಿಗೆ 1600 ಅಂದರೆ 1600 - 388 ಮಾಡಬೇಕು, ಅವಾಗ 1212 ನಾನ್ ಲೀಪ್ ಇಯರ್ಸ್ ಸಿಗ್ತಾವೆ. ಇದು ಎಷ್ಟರಲ್ಲಿ? ಇದು 1600 ಇಯರ್ಸಲ್ಲಿ ಆಯಿತು. ನೆಕ್ಸ್ಟ್ ನಾವು 300 ಇಯರ್ಸಲ್ಲಿ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಚಾರ್ಟನ್ನು ನೋಡ್ಬೋದು ಇಯರ್ಸ್ ಲೀಪ್ ಇಯರ್, ನಾನ್ ಲೀಪ್ ಇಯರ್. ಸೊ ಇಲ್ಲಿ 100 ಇಯರ್ಸಲ್ಲಿ 24 ಲೀಪ್ ಇಯರ್, 76 ನಾನ್ ಲೀಪ್ ಇಯರ್. ನೆಕ್ಸ್ಟ್ 200 300 400 ಇಲ್ಲಿ 24 × 2 × 3 × 4 ಮಾಡಿದ್ದಾರೆ. ನೆಕ್ಸ್ಟ್ ನಾನ್ ಲೀಪ್ ಇಯರಲ್ಲಿ 76, ನೆಕ್ಸ್ಟ್ 76 × 2 × 3 × 4 ಮಾಡಲಾಗಿದೆ. ಸೊ ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು 400 ಇಯರ್ಸ್ ಅಂದರೆ ಇದು ಕೂಡ ಒಂದು ಲೀಪ್ ಇಯರ್ ಆಗಿರೋ ಕಾರಣ ಇಲ್ಲಿ ಏನು ಬರುತ್ತೆ? 96 ಬದಲಿ +1 ಆಗುತ್ತೆ, 97 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 303 ಆಗುತ್ತೆ. ಸೊ ಇಲ್ಲಿ 300 ಇಯರ್ಸ್ ಲೀಪ್ ಇಯರ್ಸ್ ಅಂದ್ರೆ 3 × 24 ಮಾಡಬೇಕು, 72 ಸಿಗುತ್ತೆ. ಸೊ 72 ಲೀಪ್ ಇಯರ್. ನೆಕ್ಸ್ಟ್ ನಾನ್ ಲೀಪ್ ಇಯರ್ ಅಂದರೆ 300 - 72 ಮಾಡಿದಾಗ 228 ನಾನ್ ಲೀಪ್ ಇಯರ್ ಸಿಗುತ್ತೆ. ನೆಕ್ಸ್ಟ್ ಇನ್ನು 85 ಇಯರ್ಸಲ್ಲಿ ಫೈಂಡ್ ಮಾಡಬೇಕು. ಸೊ ಇಲ್ಲಿ 85 ಫೈಂಡ್ ಮಾಡೋದು ಹೇಗೆ? ಇದು 100ಕ್ಕಿಂತ ಕಡಿಮೆ ಇದೆ. ಸೊ ಇಲ್ಲಿ ಒಂದು ವೇಳೆ ಇದು 4 ಮಲ್ಟಿಪಲ್ ಆಗಿದ್ರು ಕೂಡ ನಾವು ಅದನ್ನು ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ ಮಾಡಬಾರ್ದು? ಯಾವಾಗಂದ್ರೆ 100ಗಿಂತ ಕಡಿಮೆ ಇದ್ದಾಗ, 100 ಮೇಲೆ ಇದ್ದಾಗ ನಾವು ಅವಾಗ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ 400 800 ಈ ಥರ ಇದ್ದಾಗ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 85 ಅಂದರೆ ಡಿವೈಡ್ ಬೈ 4 ಮಾಡಿದಾಗ 21 ಬರುತ್ತೆ. ಸೊ 21 ಲೀಪ್ ಇಯರ್. ಸೊ ನಾನ್ ಲೀಪ್ ಇಯರ್ ಅಂದರೆ 85 - 21 ಮಾಡಿದಾಗ 64 ನಾನ್ ಲೀಪ್ ಇಯರ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡಿದ್ದೀವಿ ನಾವು 1600 300 ಮತ್ತು 85 ಒಟ್ಟು 388 + 72 + 21 481 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ಟೋಟಲ್ ನಾನ್ ಲೀಪ್ ಇಯರ್ಸ್ ಅಂದರೆ 12 + 228 + 64 ಟೋಟಲ್ 1504 ನಾನ್ ಲೀಪ್ ಇಯರ್ಸ್ ಆಯಿತು. ಈ ರೀತಿಯಾಗಿ ನಾವು ಎಷ್ಟೇ ವರ್ಷಗಳನ್ನು ಕೊಟ್ಟರೂ ಕೂಡ ಲೀಪ್ ಇಯರ್, ನಾನ್ ಲೀಪ್ ಇಯರನ್ನು ಫೈಂಡ್ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.